ಹಿಂದಿನ ತರಗತಿಯಲ್ಲಿ ಭಾಗಾಕಾರದ ಸಾಕಷ್ಟು ಲೆಕ್ಕಗಳನ್ನು ನೋಡಿದ್ವಿ ನಾವು. ಅದ್ರ ಜೊತೆಗೆ ನಮಗೆ ಗೊತ್ತಿರದ ಮಗ್ಗಿಯಿಂದನೂ ಸಹ ನಾವು ಭಾಗಾಕಾರ ಮಾಡೋದು ಕಲ್ತಿದ್ವಿ. ಎಸ್ ಗೌತಮ್? ಎಸ್. ಸಣ್ಣ ಪುನರಾವರ್ತನೆ ಮಾಡೋಣ ಇದನ್ನು ಲೆಕ್ಕ. ಈ ಲೆಕ್ಕ ಮಾಡಿದ್ವಿ ನಾವು. ಮತ್ತೊಂದು ಸರಿ ಮಾಡೋಣ. ಕಮಾನ್ ಮಾಡೋಣ. ರೈಟ್. ಸೊ 506 ಮಗ್ಗಿ ಎಲ್ಲರಿಗೂ ಬರುತ್ತಲ್ವಾ? ನನಗೆ ಬರುತ್ತಲ್ವಾ? ನನಗೂ ಬರಲ್ಲ ಅಂತೀರೇನ್ರಿ? 506 ಮಗ್ಗಿ ನನಗೆ ಬರಲ್ಲ ಅಂತೀರಾ? ಚಾಲೆಂಜ್ ಮಾಡ್ತೀರಾ? ನನಗೂ ಬರಲ್ಲ ಅಂತೀರಾ ನೀವು? ಆಯ್ತು ಕೇಳ್ರಿ, ನನಗೆ ಹೇಳ್ತೀನಿ ಯಾವ್ದಾರು. 506 7 3542. ಚೆಕ್ ಮಾಡ್ತೀರಾ? 506 7 3542. ಹಾಂ, ನನಗೆ ಬರಲ್ಲ ಅಂತೀರಾ ನೀವು? ಎಷ್ಟು ಧೈರ್ಯ ನಿಮಗೆ ನನಗೆ ಬರಲ್ಲ ಅಂತ ಹೇಳಕ್ಕೆ? ನಿಮಗೂ ಬಂತ ಇವಾಗ? ಕೆಲವೊಂದು ಬರ್ತವೆ, ಕೆಲವೊಂದು ಬರಲ್ಲ. ಬಟ್ ಇದು ಈಸಿ ಇದೆ. ಇದು 0 ಬರುತ್ತಲ್ಲ ಮಧ್ಯಕ್ಕೆ. ಆ ಕಾರಣಕ್ಕೆ 50 ಮಗ್ಗಿ ಜೋಡಿಯಾಗಿ 6 ಮಗ್ಗಿ ಜೋಡಿಯಾಗಿ ನಾನು ಹೇಳ್ಬೋದು. ಇಲ್ಲ 5 ಮಗ್ಗಿ ಜೋಡಿಯಾಗಿ 6 ಮಗ್ಗಿ ಜೋಡಿಯಾಗಿ 0ನ ತೆಗಿಬೋದು. ಆ ರೀತಿ ಹೇಳ್ಬೋದು. ಆಯಿತಾ? ಯಾರು ಮಗ್ಗಿ ಚೆನ್ನಾಗಿ ಕಲ್ತಿದ್ದೀರಿ ಅವ್ರಿಗೆ ನನ್ನ ಮಾತು ನನ್ನ ಭಾಷೆ ಅರ್ಥ ಆಗುತ್ತೆ. ಮಗ್ಗಿ ಯಾರು ಕಲಿತಿಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ. ದಯಮಾಡಿ ಮಕ್ಕಳೇ, ಆನ್ಲೈನಲ್ಲೂ ಸಹ ಯಾರು ನಮ್ಮನ್ನು ನೋಡ್ತಿದ್ದೀರಿ, 30ರವರೆಗೂ ಮಗ್ಗಿನ ಶೀಘ್ರದಲ್ಲೇ ನೀವು ಇಷ್ಟೊತ್ತಿಗೆ ಕಲ್ತಿರಬೇಕು. ಒಂದು ವೇಳೆ ಕಲ್ತಿಲ್ಲ ಅಂದರೆ ಸಮಯ ಮೀರ್ತಾ ಇದೆ, ನಾವು ಮುಂದಿನ ಪಾಠಕ್ಕೆ ಜಾರ್ತಾ ಇದ್ದೀವಿ. ಸಂಖ್ಯೆಗಳ ಪಾಠ ಬರುತ್ತೆ, ಅಲ್ಲಿ ಅಪವರ್ತನಗಳು, ಅಪವರ್ತ್ಯಗಳು, ಅವಿಭಾಜ್ಯ ಸಂಖ್ಯೆಗಳು, ಬಾಧ್ಯತೆ ನಿಯಮಗಳು ಇವೆಲ್ಲ ಬರ್ತವೆ. ಅವನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಂದ್ರೆ ನಿಮಗೆ ಮಗ್ಗಿಗಳು ಬರುವುದು ಬಹಳ ಮುಖ್ಯ. ಮಗ್ಗಿಗಳ ಅರಿವಿಲ್ಲದೆ ಆ ಪಾಠಗಳನ್ನು, ಆ ಒಂದು ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ದಯಮಾಡಿ ನನ್ನ ಸವಿನಯ ವಿನಂತಿ ನಿಮ್ಮಲ್ಲಿ ಏನಪ್ಪ ಅಂದರೆ, ಶೀಘ್ರದಲ್ಲೇ 30ರ ತನಕ ಮಗ್ಗಿಗಳನ್ನು ಪೂರೈಸ್ಕೊಂಬಿಡಿ. ನೆನಪಿರಬೇಕು, ಮಧ್ಯೆ ಕೇಳಿದ್ರು ಹೇಳುವ ಪರಿಸ್ಥಿತಿಲಿರಬೇಕು. ನಾನು ಯಾವುದಾದ್ರೂ ನಂಬರ್ ಕೊಡ್ತೀನಿ, ಆ ನಂಬರ್ ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತಂತ ಹೇಳೋ ಒಂದು ಕ್ಷಮತೆ ಇರಬೇಕು. ಆಯಿತಾ? ಮಗ್ಗಿ ಕೇಳೋದಿಲ್ಲ, ನಾವು ನಂಬರ್ ಕೊಟ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ 144 ಎಲ್ಲೆಲ್ಲಿ ಬರುತ್ತೆ? 16 9, 18 8, 24 6, ಕರೆಕ್ಟಾ? 12 12. ಸೊ ಈ ರೀತಿ 144 ಅನ್ನುವ ಮಗ್ಗಿ ಕ್ಷಮಿಸಿ 144 ಎಂಬ ಸಂಖ್ಯೆ ಎಲ್ಲೆಲ್ಲಿ ಬರುತ್ತಂತ ಹೇಳೋ ಒಂದು ಕ್ಷಮತೆ ನಿಮಗೆ ಬರಬೇಕು ಅಂದರೆ ಮಗ್ಗಿಗಳ ಅರಿವು ಭಾಳ ಮುಖ್ಯ. ಅದ್ರ ಜೊತೆಗೆ ವರ್ಗಗಳು, ಘನಗಳು ಇದ್ದಾವೆ. ಅದ್ರ ಚಾರ್ಟ್ನ ನಾವು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀವಿ, ಅಲ್ಲಿ ನೋಡ್ಕೊಂಡು ನೀವು ಕಲಿಬೋದು, ತೊಂದರೆ ಇಲ್ಲ. ಸೊ ಇಲ್ಲಿ ಈ ಲೆಕ್ಕ ಮಾಡೋಣ. ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ. ಒಂದು ಪುನರಾವರ್ತನೆ. ನೀವು ಸಹ ವಿಡಿಯೋ ಪಾಸ್ ಮಾಡಿ ಮಾಡೋ ಪ್ರಯತ್ನ ಮಾಡಿ. ಓಕೆ. ಸೊ ಇಲ್ಲಿ ನಮಗೆ 506 ಮಗ್ಗಿ ಬರಲ್ಲ ಅಂತ ಅಂದ್ಕೊಳ್ಳೋಣ. ಯಾವ ಮಗ್ಗಿಂದ ಅಂದಾಜು ಹಾಕ್ತೀವಿ ನಾವು? 5 ಮಗ್ಗಿಂದ ಅಂದಾಜು ಹಾಕ್ತೀವಿ. ಇಲ್ಲಿ 1 ಅಂಕಿ ಸಾಕಾಗುತ್ತಾ? ಇಲ್ಲ, 2 ಅಂಕೆ ತಗೊಂತೀವಿ. 3 ಕಡಿಮೆ ಆಗುತ್ತಲ್ಲ, 2 ಅಂಕೆ ತಗೊಂಡ್ವಿ. ಎಷ್ಟಾಯಿತು? 34 ಆಯಿತು. 5 ಮಗ್ಗಿಲಿ 34 ನಾವು ಹೊಡಿಬೇಕಂತ ಹೆಂಗೆ ಹೊಡಿತೀವಿ? ಹೇಗೆ? 6 ಸೊ 506 6 ಏನಾಗುತ್ತಪ್ಪ? 506 6 ಅಂದಾಜು ನೋಡ್ರಿ ಎಷ್ಟಾಗುತ್ತೆ? 30 36 3036 ಆಗುತ್ತಲ್ವಾ? 506 6 3036. ಶೇಷ ಏನು ಉಳಿಯುತ್ತಪ್ಪ? ಶೇಷ ಏನು ಉಳಿಯುತ್ತೆ? 11ರಲ್ಲಿ 6 ಹೋದರೆ 5, 8ರಲ್ಲಿ 3 ಹೋದರೆ 5, 4ಕ್ಕೆ 4, 3ರಲ್ಲಿ 3 ಹೋದರೆ 0. 4 ಕೆಳಗೆ ಬರುತ್ತೆ. ಕರೆಕ್ಟಾ? 4 ಕೆಳಗೆ ಬರುತ್ತೆ. 4554. ಈಗ 45 ಇದೆ. 45 506 ಮಗ್ಗಿಯಲ್ಲಿ 5ರಿಂದ ಮಾಡ್ಬೇಕು ನಾವು. 4 ಸಾಕಾಗುತ್ತಾ? 4 ಸಾಕಾಗುತ್ತಾ ಸುಭಾಷ್? 4 ಸಾಕಾಗಲ್ಲ. ಏನು ಮಾಡ್ತೀವಿ ನಾವು? 2 ಅಂಕೆ ತಗೊಂತೀವಿ. 2 ಅಂಕೆ ತಗೊಂಡ್ರೆ ಏನಾಗುತ್ತೆ? 45 ಆಗುತ್ತೆ. 45 5ರ ಮಗ್ಗಿಲಿ ನಾನು ಭಾಗಾಕಾರ ಮಾಡ್ಬೇಕಂದ್ರೆ ಹೇಗೆ ಮಾಡ್ತೀನಿ? 9 5 9 45 ಆಗುತ್ತೆ. ಹೌದಾ? ಆ ಥರ ಅಂದಾಜು ಹಾಕ್ತೀನಿ. ಈಗ ಅಂದಾಜಿನ ಮೇಲೆ ನಾವು ಚೆಕ್ ಮಾಡಬೇಕು ಆ ಸಂಪೂರ್ಣ ಮಗ್ಗಿನ. 506 9 9 6 54 4 9 5 45 ಬರುತ್ತಲ್ವಾ? ಸೊ 506 9 4554. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಶೇಷ 0 ಬರುತ್ತೆ. ಸೊ ಇಲ್ಲಿಗೆ ಉತ್ತರ ನಮಗೆ 69 ಅಂತ ಬಂತು. ಇದ್ರ ಉತ್ತರ ಏನಾಗುತ್ತೆ? 69. ಇದ್ರ ಉತ್ತರ ಏನಾಗುತ್ತೆ? 69. ಸಿಂಚನ ಕೇಳಿಸ್ತದಲ್ಲ? ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದೆಲ್ಲ? ಗುಡ್. ನೀವು ಬರಿತಿದ್ದೀರಾ? ಮುಂದಿನ ಪ್ರಶ್ನೆ ಟ್ರೈ ಮಾಡ್ತೀರಾ? ಟ್ರೈ ಮಾಡಬೇಕು, ಕೂರಬಾರ್ದು. ಹಾಗೆ ಎಲ್ಲರೂ ಟ್ರೈ ಮಾಡಬೇಕು.
ನಾನು ಬರೆದಂತೆ ಬರಿತೀನಿ, ಆಮೇಲೆ ನನ್ನನ್ನು ನೋಡಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಬೇಡ್ರಿ. ನನಗಿಂತ ಮುಂಚೆ ಮಾಡೋದು ಬರ್ಬೇಕು ನಿಮಗೆ. 3 ಮಗ್ಗಿ ಪ್ರಯತ್ನ ಮಾಡ್ತೀರಾ? 33 ಮಗ್ಗಿ ಬರೋದಿಲ್ಲ, ಹೌದಾ? 33 ಮಗ್ಗಿ ಬರೋದಿಲ್ಲ. 3 ಮಗ್ಗಿ ಬಂದ ಪ್ರಯತ್ನ ಮಾಡಿ. 3 ಮಗ್ಗಿಂದ ಪ್ರಯತ್ನ ಮಾಡಬೇಕು. ಮೊದಲನೇ ಅಂಕಿ ಏನಿದೆ? 2. ಸಾಕಾಗೋದಿಲ್ಲ, 2 ಅಂಕಿ ತೊಗೊತೀರಿ, 22 ಆಗ್ತದೆ. 22 3ರಿಂದ ಭಾಗಿಸ್ಬೇಕಂದ್ರೆ 3 ಎಷ್ಟಲೇ? 3 7ಲೇ, ಕರೆಕ್ಟಾ? 3 7 21. ಚೆಕ್ ಮಾಡೋಣ. 3 7 21 ಅಲ್ಲ, ಇಲ್ಲಿ 33 7 ತಗೊಬೇಕಲ್ವ ನಾವು. 21 23 ಜಾಸ್ತಿ ಆಯ್ತಲ್ವಾ? ಜಾಸ್ತಿ ಆಯ್ತಲ್ವಾ? 7 ತಗೊಳಕ್ಕೆ ಬರಲ್ಲ, ಏನು ತಗೊಬೇಕಾಗುತ್ತೆ? 33 6 ಹೌದಾ? 198 ಬರುತ್ತದು. ಸೊ 6 ತಗೊಳ್ಳೋಣ. 33 6 198. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ ಏನು ಬರುತ್ತೆ? ಶೇಷ ಏನು ಬರುತ್ತೆ? 17ರಲ್ಲಿ 8 ಹೋದರೆ 9, ಕರೆಕ್ಟಾ? ಕರೆಕ್ಟಾ? 11ರಲ್ಲಿ 9 ಹೋದರೆ 2, 1ರಲ್ಲಿ 1 ಹೋದರೆ 0. 29 ಬಂದಿದೆ. ಹೌದು, 7 ಕೆಳಗೆ ಬರುತ್ತೆ. 297 ಆಯಿತು, ಹೌದಾ ಮಕ್ಕಳೇ? 297 3 ಮಗ್ಗಿಂದ 3 9 27, ಕರೆಕ್ಟಾ? 33 9 ಏನಾಗುತ್ತೆ ನೋಡ್ರಿ? 9 3 27 7 ದಶಕ 2, 9 3 27 2 29 ಹೋಗುತ್ತಲ್ವಾ? 9 297. ಮೈನಸ್ ಹಾಕೋದು ಮರಿಬೇಡಿ, ಮೈನಸ್ ಹಾಕೋದು ಮರಿಬೇಡ್ರಪ್ಪ. ನೋಡಿರಿ, ಭಾಳ ಜನ ಮೈನಸ್ ಹಾಕಿಲ್ಲ. ಹನುಮಂತು ಮೈನಸ್ ಹಾಕಿಲ್ಲ. ನೀನು ಮೈನಸ್ ಹಾಕಿಲ್ಲಪ್ಪ, ಹಾಕಿದೀಯಾ? ನೋಡು ಎಲ್ಲೆಲ್ಲ ಹಾಕಿದ್ದೀನಿ, ಭಾಳ ಕಡೆ ಹಾಕಿಲ್ಲ ನೋಡು ಎಲ್ಲಪ್ಪ. ನೀನು ಮೈನಸ್ ಹಾಕಿಲ್ಲ. ಸಾಗರ ಸಮರ್ಥ ನೀನು ಮೈನಸ್ ಹಾಕಿಲ್ಲ, ಮೈನಸ್ ಎಲ್ಲೂ ಹಾಕಿಲ್ಲ. ಹಾಂ, ನಾನು ಹಳೆಯ ತರಗತಿಯಲ್ಲೂ ಸಹ ಹೇಳಿದ್ದೆ ಮೈನಸ್ ಹಾಕ್ಬೇಕು ನೀವು ಅಂತ. ತೋರ್ಸಪ್ಪ, ಇಲ್ಲ ಎಲ್ಲಿ ಬರ್ತಿದ್ಯಾ? ಮುಂದಿನ ಪ್ರಶ್ನೆ. ಇದನ್ನು ಮಾಡೋಣ. ಭಾಗಾಕಾರ 374. 374 ಮಗ್ಗಿಂದ ನನಗೆ ಬರಲ್ಲ ಮಕ್ಕಳೇ. ನಾವೇನು ಮಾಡ್ತೀವಿ? 3 ಮಗ್ಗಿ ಸುಲಭ ಆಗುತ್ತೆ ನಮಗೆ. 3 ಮಗ್ಗಿಂದ ಅಂದಾಜು ಮಾಡ್ತೀವಿ. 3 ಮಗ್ಗಿಯಿಂದ 1 ಅಂಕೆ ತಗೊತೀನಿ, ಸಾಕಾಗುತ್ತಾ? 8 ಇದೆ, 3ಕ್ಕಿಂತ ಜಾಸ್ತಿ ಇದೆ. 3 ಎಷ್ಟಲೇ? 3 2 3 2 ಅಂತ ಪ್ರಯತ್ನ ಮಾಡ್ತೀರಾ, ಹೌದಾ? 8ಕ್ಕೆ ಸಮೀಪ ಮತ್ತು 8ಕ್ಕಿಂತ ಕಡಿಮೆ ಇರುವ 3ರಲ್ಲಿ ಬರುವ ಮಗ್ಗಿ ಯಾವುದು? 3 2 6. ಅಥವಾ 3 2 ನಾವು ಮಾಡಬೇಕಾಗಿರೋದಲ್ಲಿ 374 2 ತಾನೇ ಅಂದಾಜು ಮಾಡಬೇಕಾಗಿರೋದು. 2 4 8, 2 7 14 ದಶಕ 1, 2 3 6 1 7. ಸಾಕಾಗುತ್ತಾ? ಸಾಕಾಗುತ್ತಾ? ಎಸ್, ಸಾಕಾಗುತ್ತೆ. 2 748 ಬರುತ್ತೆ. ಶೇಷ ಏನು ಬರುತ್ತೆ ಮಕ್ಕಳಲ್ಲಿ? ಶೇಷ ಏನು ಬರುತ್ತೆ? 17ರಲ್ಲಿ 8 ಹೋದರೆ 9, 8ರಲ್ಲಿ 4 ಹೋದರೆ 4, 8ರಲ್ಲಿ 7 ಹೋದರೆ 1, 149 ಉಳಿತದೆ. 6 ಕೆಳಗೆ ಬರಲಿ, 6 ಕೆಳಗೆ ಬರಲಿ. ಏನಾಗುತ್ತೆ? 3 4 2, 3 4 2. ಅದೇ ತಾನೇ ನಾವು ಪ್ರಯತ್ನ ಮಾಡಬೇಕಾಗಿರೋದು. ಅಂದಾಜು ಆ ರೀತಿ ಮಾಡ್ಬೋದು ನಾವು. ಆದರೆ ಇದು ಗುಣಾಕಾರ ಮಾಡಿ ನೋಡಿದ್ರೆ ಏನು ಬರುತ್ತೆ ನೋಡಿ? 374 8 4 4 4 16 ದಶಕ 1, 4 7 28 1 29 9 ದಶಕ 2, 4 3 12 2 14. ಕರೆಕ್ಟ್ ಇದೆಯಾ? ರೈಟ್. ಸೊ 1496. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0. ಶೇಷ 0 ಬರ್ತದೆ. ಸೊ ಇದಕ್ಕೆ ಬಂದಂಥ ಉತ್ತರ ಎಷ್ಟು ಮಕ್ಕಳೇ? 24. 24 ಇದಕ್ಕೆ ಸರಿಯಾದ ಉತ್ತರ. 24 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಚಲೋ ನೋಡಿ. 9504 ಭಾಗಾಕಾರ 297. ಭಾಗಾಕಾರ 297. ವೆರಿ ಗುಡ್ ಸುಭಾಷ್, ವೆರಿ ಗುಡ್. ಚೆನ್ನಾಗಿ ಆಕಳಿಸ್ತೀಯಪ್ಪ.
ಓಕೆ. ಎರಡರ ಮಗ್ಗಿಂದ ಪ್ರಯತ್ನ ಮಾಡೋಣ. 2 4 8 ಜಾಸ್ತಿ ಆಗ್ಬೋದು, ಚೆಕ್ ಮಾಡೋಣ. ಅದಕ್ಕಾಗಿ 297 4 4 7 28 8 ದಶಕ 2 4 9 36 2 38 ದಶಕ 3 4 2 8 3 11 ಜಾಸ್ತಿ ಆಯ್ತಲ್ವ ಮಕ್ಕಳೇ? ಜಾಸ್ತಿ ಆಯ್ತಲ್ವ? ಸೊ ಹಾಗಾಗಿ ಏನು ಮಾಡೋಣ, 4ರಲ್ಲಿ ಹೋಗಲ್ಲ, 3ಲೇ ಮಾಡೋಣ. ಹೌದಾ? 297 3ಲೇ 3 7 21 ದಶಕ 2 3 9 27 7 + 2 29 9 ದಶಕ 2 3 7 6 2 8 ಇದಾಗತ್ತಲ್ವಾ? ಬರುತ್ತಲ್ವಾ ಮಕ್ಕಳೇ? 3ಲೇ ಸ್ವಂತ ಮಾಡಿ ಆದಷ್ಟು. ಗೊತ್ತಾಗದೇ ಇರೋ ಕಾರಣಕ್ಕೆ ನಾವು ಎಷ್ಟು ಬಂತಪ್ಪ ಆನ್ಸರು? 32 ಬಂತಾ? ಓಕೆ, ವೆರಿ ಗುಡ್. ಓಕೆ, ವೆರಿ ಗುಡ್. 10ರಲ್ಲಿ 1 ಹೋದರೆ 9, 4ರಲ್ಲಿ 9 ಹೋಗೋದಿಲ್ಲ, 14ರಲ್ಲಿ 9 ಹೋದರೆ 5, 8ರಲ್ಲಿ 8 ಹೋದರೆ 0, 4 ಕೆಳಗೆ ಬರುತ್ತೆ. 4 ಕೆಳಗೆ ಬರುತ್ತೆ ಮಕ್ಕಳೇ, ಕರೆಕ್ಟಾ? 297 ಎಷ್ಟಲೇ? ಅಥವಾ 2 ಎಷ್ಟಲೇ? 2 2ಲೇ 4, 2 2ಲೇ 4, ಹೌದು ತಾನೆ? ಇಲ್ಲೇ ಮಾಡಿಬಿಡ್ತೀನಿ, ಕಚ್ಚಾ ಕೆಲಸ ಇಲ್ಲೇ ಮಾಡಿಬಿಡ್ತೀನಿ ಮಕ್ಕಳೇ. 297 2ಲೇ ಏನಾಗುತ್ತೆ? 2 7 14 4 ದಶಕ 1, 2 9 18 1 19 9 ದಶಕ 1, 2 2 4 1 5 ಸೇಮ್ ಬಂತ? ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. 297 2ಲೇ 594. ಶೇಷ ಏನು ಬರುತ್ತೆ? ಶೇಷ 0 ಆಗ್ತದೆ. ಶೇಷ 0 ಆಗ್ತದೆ. ಫ್ಯಾಂಟಾಸ್ಟಿಕ್. ಪ್ರಶ್ನೆನ ಬಣ್ಣದ ಕೆಂಪು ಇಂಕಿನಲ್ಲಿ ಬರೀರಿ. ಕೆಂಪು ಇಂಕಿನ ಪೆನ್ನಲ್ಲಿ ಬರೀರಪ್ಪ ಪ್ರಶ್ನೆನ. ಉತ್ತರನ ಬ್ಲೂ ಇಂಕಲ್ಲಿ ಬರೀರಿ. ಯಾಕಪ್ಪ ಮಜ್ಜಿಗೆ ಕಡಿತಿದೆಯಾ? ಓ, ಆ ಥರ ಮಾಡಿದ್ರೆ ಹತ್ತುತ್ತಾ? ಸರಿ ಸರಿ. ಮುಂದಿನ ಪ್ರಶ್ನೆ ಸುಷ್ಮಿತಾ, ಇಲ್ಲಕ್ಕ ಕೂತ್ರ ಹೇಳಿ. ಭಾಗಕಾರ 143. ಓಕೆ, .5 ಅನ್ನೋ ರೀತಿ ಆಗ್ಬಿಟ್ಟಿದೆ. ಓಕೆ, 14 ಮಗ್ಗಿ ಬರುತ್ತಲ್ವ? 14 ಮಗ್ಗಿ ಬರುತ್ತೆ. 143 ಮಗ್ಗಿ ಅಲ್ಲ, 14 ಮಗ್ಗಿ ಅಂತ ಬರುತ್ತೆ. 14 6ಲೇ 84. ಪ್ರಯತ್ನ ಮಾಡ್ಬೋದಾ? ಸೊ 14 6ಲೇ, ಆದರೆ ಜೊತೆಗೆ ಯಾರಿದ್ದಾರೆ? 3 ಇದ್ದಾರೆ. 6 3 18, 6 4 24 1 25, 6 1 6 2 8 ಬರುತ್ತಾ? ವೆರಿ ನೈಸ್. 143 6ಲೇ 858. ಶೇಷ ಏನು ಬರುತ್ತೆ ಮಕ್ಕಳೇ? 9ರಲ್ಲಿ 8 ಹೋದರೆ 1, 12ರಲ್ಲಿ 5 ಹೋಗಲ್ಲ, 2ರಲ್ಲಿ 5 ಹೋಗಲ್ಲ, 12ರಲ್ಲಿ 5 ಹೋದರೆ 7, 8ರಲ್ಲಿ 8 ಹೋದರೆ 0, 5 ಕೆಳಗೆ ಬಂತಪ್ಪ. 14 5ಲೇ 70. 14 5ಲೇ 70 ಒಪ್ತೀರಾ? ಸೊ ಪ್ರಯತ್ನ ಮಾಡ್ಬೋದು ಅದನ್ನು. ಎಷ್ಟಪ್ಪ ಆನ್ಸರು? 65 ಆನ್ಸರು. ಚೆಕ್ ಮಾಡ್ತೀನಿ ತಡೆಯಪ್ಪ. 5 3 15 5 ದಶಕ 1, 5 4 21 21 1 ದಶಕ 2, 5 1 5 2 7 715. ಕರೆಕ್ಟ್ ಆನ್ಸರ್ ನಿಮ್ಮದು. 143 5ಲೇ 715. ಶೇಷ ಏನಂದಮ್ಮ? 65. ಎಸ್, 65 ಇದಕ್ಕೆ ಸರಿಯಾದ ಉತ್ತರ. 65 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಚಾಲೋ, ಇದನ್ನು ಇಲ್ಲಿ ಭಾಗಾಕಾರ ಮಾಡ್ಬೇಕು ಮಕ್ಕಳೇ. 286 286
ನಾವು 28ರ ಮಗ್ಗಿಂದನೂ ಪ್ರಯತ್ನ ಮಾಡ್ಬೋದು. ಕೆಲವ್ರಿಗೆ ಕಷ್ಟ ಆಯ್ತಂದರೆ 2 ಮಗ್ಗಿಂದನೇ ಪ್ರಯತ್ನ ಮಾಡೋಣ. 1 ಅಂಕೆ ಸಾಕಾಗಲ್ಲ, 2 ಅಂಕೆ ತಗೊಂತೀರಾ. ಕರೆಕ್ಟಾ? 2 ಎಷ್ಟಲೇ? 2 ಎಂಟ್ಲೆ 16 ಅಂತ ಭಾಗಾಕಾರ ಮಾಡಲಿಕ್ಕೆ ಅಂದಾಜು ಮಾಡ್ಬೋದು ನಾವು. 2 ಎಂಟ್ಲೆ ಅಂದರೆ 286 ಎಂಟ್ಲೆ. 286 ಎಂಟ್ಲೆ ಮಕ್ಕಳೇ. ಓಕೆ. 8 6 48ಕ್ಕೆ 8 ದಶಕ 4 ಜಾಸ್ತಿ ಆಗುತ್ತಮ್ಮ, ಚೆಕ್ ಮಾಡ್ಬಿಡೋಣ ತಡಿ. 8 ಎಂಟ್ಲೆ 64, 4 68ಕ್ಕೆ 8 ದಶಕ 6, 8 2 16 ಪ್ಲಸ್ 6 22. ಜಾಸ್ತಿ ಆಯ್ತಲ್ವ? ಒಂದು ಕಡಿಮೆ ಮಾಡೋಣ. 286 7 ಒಂದು ಕಡಿಮೆ ಮಾಡೋಣ. 7 6 42ಕ್ಕೆ 2 ದಶಕ 4, 7 8 56 4 60 ದಶಕ 6, 7 2 14 6 20. ಇದು ಕರೆಕ್ಟ್ ಆಗುತ್ತಾ? ಇದು ಜಾಸ್ತಿ ಆಯಿತು, ಇದು ಸಹ ಜಾಸ್ತಿ ಆಯಿತು. ಈಗ 6ಲೇ ಹೋಗ್ಬೇಕು ನಾವೀಗ. 286 6ಲೇ. ಓಕೆ. 6 6 36 6 ದಶಕ 3, 6 8 48 3 51 1 ದಶಕ 5, 6 2 12 5 17. ಇದು ಪರವಾಗಿಲ್ಲ, ಹೌದಾ? ವೆರಿ ನೈಸ್. 286 6ಲೇ 1716. ಶೇಷ ಏನು ಉಳಿಯುತ್ತೆ? ಶೇಷ 14ರಲ್ಲಿ 6 ಹೋದರೆ 8, 3ರಲ್ಲಿ 1 ಹೋದರೆ 2, 7ರಲ್ಲಿ 7 ಹೋದರೆ 0, 1ರಲ್ಲಿ 1 ಹೋದರೆ 0, 6 ಹಾಗೆ ಬರುತ್ತೆ. 286 ಇದೆ, 286 ಇದೆ, 286 1ಲೇ 286, ಶೇಷ 0. ಒಪ್ತೀರಾ? ವೆರಿ ನೈಸ್, ವೆರಿ ನೈಸ್. ನಾವು ಇದನ್ನು ಇನ್ನೊಂದು ರೀತಿ ಯೋಚನೆ ಮಾಡಿ ಮಾಡ್ಬೋದಿತ್ತು. ಮುಂದೆ ಯಾವುದಾದ್ರೂ ಆ ರೀತಿ ಲೆಕ್ಕ ಸಿಕ್ತಂದರೆ ನಿಮಗೆ ತಿಳಿಸ್ತೇನೆ, ಆಯಿತಾ? ಮುಂದಿನ ಪ್ರಶ್ನೆ ಮಕ್ಕಳೇ. ಸಮರ್ಥ್, ಮುಂದಿನ ಪ್ರಶ್ನೆ. ಗೌತಮ್ ಬರೀತದ ಇನ್ನು? ಓಕೆ ಗೌತಮ್. ಏನಪ್ಪ ಸಾಗರ್ ಪಾಟೀಲ್ ಅವರು ಬರೀತದಾರ? ಗುಡ್ ಗುಡ್. ಮುಂದಿನ ಪ್ರಶ್ನೆ. ಚಾಲು. ಇಲ್ಲಿ 3960 ಭಾಗಾಕಾರ 55. ಐದರ ಮಗ್ಗಿಯಿಂದ ಪ್ರಯತ್ನ ಮಾಡ್ತೀರಾ? 1 ಅಂಕೆ ಸಾಕಾಗೋಗೋದಿಲ್ಲ, 2 ಅಂಕೆ ತೊಗೊತೀರಿ, 39 ಆಗುತ್ತೆ. 5 ಎಷ್ಟಲೇ? 39. 5 ಎಷ್ಟಲೇ? 5 7 35 ಬರುತ್ತೆ. 39ನ ಆ ರೀತಿ ಭಾಗಿಸ್ಬೋದು, ಅಂದಾಜು ಈ ರೀತಿ ಹಾಕ್ತೀರಿ. 7 5 35, 7 5 35, 3 38 ಬರುತ್ತೆ. ಇದು 70 ಬಂದ್ಬಿಡ್ತಾ? ವೆರಿ ಗುಡ್. 6ರಲ್ಲಿ 5 ಹೋದರೆ 1, 9ರಲ್ಲಿ 8 ಹೋದರೆ 1, 3ರಲ್ಲಿ 3 ಹೋದರೆ 0, 0 ಕೆಳಗೆ ಬರುತ್ತೆ. 55 2ಲೇ ತಾನೆ 110. 55ನ್ನು ಡಬಲ್ ಮಾಡಿಬಿಟ್ರೆ, 2 ಪಟ್ಟು ಮಾಡಿಬಿಟ್ರೆ 110 ಬರುತ್ತೆ. ಅರ್ಥ ಆಗಲಿಲ್ಲ? ಬರ್ತದಪ್ಪ, ಎಲ್ಲರಿಗೂ ಬರ್ತದೆ. ಸ್ವಲ್ಪ ಪುನರಾವರ್ತನೆಯನ್ನು ಇಟ್ಕೊಬೇಕು. ಗಣಿತದಲ್ಲಿ ಅರ್ಥ ಮಾಡ್ಕೊಳೋದು ಕಷ್ಟ ಅಲ್ಲ, ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಷ್ಟ ಬರ್ತದೆ. ನೀವು ಸ್ವಂತ ಮಾಡಿದಾಗಲೇ ಗೊತ್ತಾಗತ್ತದು ನಿಮಗೆ. ಹೋಗ್ಬರ್ತೀರಾ? ಸೊ ಗಣಿತದಲ್ಲಿ ಅರ್ಥ ಮಾಡ್ಕೊಳೋದು ಕಷ್ಟ ಅಲ್ಲ. ಟೀಚರ್ ಯಾರಾದರೂ ನಿಮಗೆ ಅರ್ಥ ಮಾಡಿಸ್ಬಿಡ್ತಾರೆ, ಆಯಿತಾ? ನಿಮಗೆ ಯಾವಾಗ ಸಮಸ್ಯೆ ಬರುತ್ತಂದರೆ, ನೀವು ಯಾವಾಗ ಸ್ವಂತ ಮಾಡ್ತೀರಲ್ಲ, ಸ್ವಂತ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ನಿಜವಾಗ್ಲೂ ಲೆಕ್ಕ ಮಾಡೋಕ್ಕೆ ಬರುತ್ತಾ ಇಲ್ವಾ ಅಂತ. ಮತ್ತು ಇನ್ನೊಂದು ಮಜವಾದ ವಿಚಾರ ಏನಪ್ಪ ಅಂದರೆ, ಒಂದು ಸರಿ ಮಾಡೋಕ್ಕೆ ಬಂದುಬಿಡುತ್ತಪ್ಪ ಅಂದರೆ ನಿಮ್ಮನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ, ಹೌದಾ ಇಲ್ಲ? ಒಂದು ಸರಿ ಅದು ಉತ್ತರ ಸರಿ ಬಂದ್ಬಿಡ್ತಂದರೆ ಭಾಳ ಖುಷಿಯಾಗ್ಬಿಡುತ್ತೆ. ಎಲ್ಲ ಉತ್ತರಗಳು ಸರಿ ಆಗ್ತಾ ಹೋಗೋಕ್ಕೆ ಶುರು ಆಗ್ಬಿಡ್ತಾವೆ, ಆಯಿತಾ? ಅಂದರೆ ಇಲ್ಲ, ಬರ್ತದೆ ಹನುಮಂತು, ಎಲ್ಲರಿಗೂ ಬರ್ತದೆ. ವಿದ್ಯೆ ಯಾರಪ್ಪನ ಸೊತ್ತಪ್ಪ? ಹಾಂ, ಯಾರಪ್ಪನ ಸೊತ್ತು ಅಲ್ಲ ವಿದ್ಯೆ. ಯಾರು ಶ್ರಮ ಆಗ್ತಾರ, ಯಾರು ಕಷ್ಟಪಡ್ತಾನೋ ಅವನ ಸ್ವತ್ತದು ವಿದ್ಯೆ. ಶ್ರದ್ಧೆ, ಶಿಸ್ತು, ಶ್ರಮ 3 ಇರಬೇಕು ವಿದ್ಯಾರ್ಥಿಗೆ. ಅದ್ರ ಜೊತೆಗೆ ಸ್ವಚ್ಛತೆ ಭಾಳ ಮುಖ್ಯ. ಶ್ರದ್ಧೆ, ಶಿಸ್ತು, ಶ್ರಮ, ಸ್ವಚ್ಛತೆ 3 ಇತ್ತಂದರೆ ಸ್ವಚ್ಛತೆ ತನ್ನ ಪಾಡಿಗೆ ತಾನೇ ಬರ್ತದೆ.
ಮೂರರಿಂದ ಪ್ರಯತ್ನ ಮಾಡ್ತೀವಿ, ಮೂರೇ ಇದೆ ಕರೆಕ್ಟಾ? ಆದರೆ ಮೂರು ಒಂದೇ ಅಂತ ತಗೊಂಡ್ರೆ 396 ಆಗುತ್ತೆ. ಇಲ್ಲಿ 396ಗಿಂತ ಕಡಿಮೆ ಇದೆ ಅಲ್ವಾ ಅಂಕೆ? ಒಂದು ಬರಲಿಲ್ಲ ಅಂದರೆ ಯಾರು ತಾಂತೀರಾ? ಒಂದು ಬರಲಿಲ್ಲ ಅಂದರೆ ಯಾರನ್ನ ಪ್ರಯತ್ನ ಮಾಡ್ತೀರಾ? 9ನ್ನು ಪ್ರಯತ್ನ ಮಾಡ್ತೀರಾ. 396 9 ಏನಾಗುತ್ತೆ ನೋಡಿರಿ. 9 6 54ಕ್ಕೆ 4 ದಶಕ 5 9 9 81 5 86 6 ದಶಕ 8 9 3 27 ಪ್ಲಸ್ 8 35 ಇಷ್ಟು ಬರ್ತದೆ. ಯಾರನ್ನ? ಶೋಭಪ್ಪ. 3564. ಶೇಷ ಏನು ಬರುತ್ತೆ ಮಕ್ಕಳೇ? 10ರಲ್ಲಿ 4 ಹೋದರೆ 6, 11ರಲ್ಲಿ 6 ಹೋದರೆ 5, 8ರಲ್ಲಿ 5 ಹೋದರೆ 3, 3ರಲ್ಲಿ 3 ಹೋದರೆ 0. 4 ಕೆಳಗೆ ಬರುತ್ತೆ. ಮತ್ತೆ ಅದೇ ಸಂಖ್ಯೆ ಬಂತ? ಅದೇ ಸಂಖ್ಯೆ ಬಂತಲ್ವಾ? 9 396. 9 3564. ಶೇಷ ಏನು ಬರುತ್ತೆ ಮಕ್ಕಳೇ? 0 ಬರುತ್ತೆ. ಶೇಷ 0 ಬರುತ್ತೆ. ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ. ಚಲೋ, ಇದೇನಾಗ್ತದೆ? 39,892 ಭಾಗಾಕಾರ 418. ಯಾವ ಮಗ್ಗಿಂದ ಅಂದಾಜಿಸ್ಬೇಕು? ನಮಗೆ 4ರ ಮಗ್ಗಿ ಬರುತ್ತೆ. 4ರ ಮಗ್ಗಿಂದ ಅಂದಾಜಿಸೋಣ. ಒಂದು ಅಂಕಿ ಸಾಕಾಗುತ್ತಾ? 2 ಅಂಕಿ ತಗೊಂಡ್ವಿ, 39. ಒಂದು ವೇಳೆ 39ನ್ನು 4ರಿಂದ ಭಾಗಿಸೋದೇ ಆದಲ್ಲಿ ಹೇಗೆ ಮಾಡ್ತಿದ್ವಿ ಭೈರವಿ? 4 9 ಅಂತ ಪ್ರಯತ್ನ ಮಾಡ್ತಿದ್ವಿ. 4 9 ಸಮರ್ಥಿಸ್ತಿ ಕೆಳಗೆ ಹೋಗ್ರಿ. 4 9 ಅಂತ ಪ್ರಯತ್ನ ಮಾಡ್ತಿದ್ವಿ, ಕರೆಕ್ಟಾ? ಎಸ್ ಆರ್ ನೋ? ಸೊ ಏನಾಗ್ತದೆ ಇಲ್ಲಿ? 4 9 ಅನ್ನೋದ್ರ ಬದಲು 418 9 9 8 72ಕ್ಕೆ 2 ದಶಕ 7 9 1 9 7 16 6 ದಶಕ 1 9 4 36 1 37. ಸೊ 9 3762. ಶೇಷ ಏನಾಗುತ್ತೆ? ಶೇಷ ಏನಾಗುತ್ತೆ ಇಲ್ಲಿ? 12ರಲ್ಲಿ 6 ಹೋದರೆ 6, 8ರಲ್ಲಿ 7 ಹೋದರೆ 1, 3ರಲ್ಲಿ 3 ಹೋದರೆ 0, 2ಕ್ಕೆ 2. 94 ಬಂತ? ಚೆಕ್ ಮಾಡೋಣಪ್ಪ. ಈಗ 4ರಿಂದ ಮತ್ತೆ ಭಾಗಾಕಾರ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ? 4 4 16 4 4 16 ಅಂತ ತಾಂತೀರಲ್ವಾ? ಸೊ ಪ್ರಯತ್ನ ಮಾಡೋಣ. 418 418 ಇಂಟು 4 ಏನು ಬರುತ್ತೆ? 4 8 32ಕ್ಕೆ 2 ದಶಕ 3 4 1 4 3 7 4 4 16 ಬರ್ತಾ ಇದೆಯಾ? ವೆರಿ ಗುಡ್. 4 ಬರ್ತಾಯಿದೆ. 1672. 1672 1672 ಹೋದರೆ ಶೇಷ 0 ಬರುತ್ತೆ. ಸೊ ನಮಗೆ ಬೇಕಾದ ಉತ್ತರ 94. ಎಸ್, ಯು ಆಲ್ ಆರ್ ಕರೆಕ್ಟ್. ಮುಂದಿನ ಪ್ರಶ್ನೆ. ಅದೆಲ್ಲ 8 ಗಂಟೆ ಆದಮೇಲೆ, ತರಗತಿ ಆದಮೇಲಪ್ಪ, ಆಯಿತಾ? ಮುಂದಿನ ಪ್ರಶ್ನೆ. ಗೌತಮ್, ಮುಂದಿನ ಪ್ರಶ್ನೆ. ಮಾಡಲ್ವಾ ಸ್ನೇಹ? ನಾಲ್ಕು 4356 ಭಾಗಾಕಾರ 396. ಪಾಟೀಲ್, ಯಾಕಪ್ಪ ತಲೆ ಮೇಲೆ ಕೈ ಹೊತ್ಕೊಂಡ್ಬಿಟ್ಟಿದ್ದೀಯ? ಬರ್ತಾ ಇಲ್ವಾ? ಯಾವ ಮಗ್ಗಿಯಿಂದ ಪ್ರಯತ್ನ ಮಾಡ್ತೀಯ? 3 ಮಗ್ಗಿಯಿಂದ. ಒಂದು ಅಂಕೆ ಸಾಕಾಗತ್ತಾ? ಯಾಕೆ ಸಾಕಾಗಲ್ಲ? ಆಗುತ್ತೆ. ಮತ್ತೇನು ಮಾಡಬೇಕು? 1 3 ಅಥವಾ 396 1 396 ಅಷ್ಟೇ. ಶೇಷ ಏನಾಗ್ತದೆ? 15ರಲ್ಲಿ 6 ಹೋದರೆ 9, 2ರಲ್ಲಿ 9 ಹೋಗೋದಿಲ್ಲ. ಒಂದು ಪಕ್ಕದಿಂದ ಒಂದು ದಶಕ ತಾಂತೀರಿ. 12ರಲ್ಲಿ 9 ಹೋದರೆ 3, 3ರಲ್ಲಿ 3 ಹೋದರೆ 0, 6 ಕೆಳಗೆ ಬರುತ್ತೆ. 396 ಇದೆ ಅಲ್ವನಪ್ಪ? 396 1 ಮತ್ತೊಮ್ಮೆ 396 ಶೇಷ. ಇದು ಭಾಳ ಸುಲಭ ಆಯ್ತು ಲೆಕ್ಕ ಹೇಳ್ಬೇಕಂದ್ರೆ. ಅಂದಾಜು ಮಾಡೋದೇ ಬೇಕಿಲ್ಲ ಅಲ್ವಾ? ನಾವು ಅಂದಾಜು ಮಾಡೋದೇ ಬೇಕಿಲ್ಲ. ಮುಂದಿನ ಪ್ರಶ್ನೆ.
132ರಿಂದ ಭಾಗಿಸ್ಬೇಕಂತ ಹೇಳಿದ್ದಾರೆ. ರೈಟ್, 132ರಿಂದ ಭಾಗಿಸ್ಬೇಕಂತ ಹೇಳಿದ್ದಾರೆ ಮಕ್ಕಳೇ. 132 ಮಗ್ಗಿ ಬರಲ್ಲ, 13 ಮಗ್ಗಿ ಬರುತ್ತೆ. ಎಸ್, 13 ಮಗ್ಗಿಂದ ಅಂದಾಜು ಹಾಕ್ರಿ. 13 ಬರುತ್ತೆ. ಅಲ್ಲಿಗೆ 132 132. ಶೇಷ 1ರಲ್ಲಿ 2 ಹೋಗಲ್ಲ, 11ರಲ್ಲಿ 2 ಹೋದರೆ 9, 10ರಲ್ಲಿ 3 ಹೋದರೆ 7, 1ರಲ್ಲಿ 1 ಹೋದರೆ 0, 2 ಕೆಳ ಬರುತ್ತೆ. 13 6 78, 13 6 ಅಂತ ಅಂದಾಜು ಹಾಕ್ಬೋದು. ಅಥವಾ 132 6 6 2 18, 6 2 12 2 ದಶಕ 1, 6 3 18 1 19 9 ದಶಕ 1, 6 1 6 1 7, 792. 132 6 792. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಶೇಷ 0 ಬರುತ್ತೆ. ಓಕೆ, ಆಮೇಲೆ ಟೈಮ್ ಇದೆ, 8 ಗಂಟೆ ತನಕ ಟೈಮ್ ಇದೆ. ಮುಂದಿನ ಪ್ರಶ್ನೆ. ಐನೂರ 39. ಯಾವ ಮಗ್ಗಿಂದ ಅಂದಾಜಿಸ್ತೀರ ಮಕ್ಕಳೇ? 5ರ ಮಗ್ಗಿಯಿಂದ. ಕರೆಕ್ಟಾ? ಹಾಂ, ಕರೆಕ್ಟ್ ಅಲ್ವಾ? ಒಂದಂಕೆ ಸಾಕಾಗತ್ತಾ? ಒಂದಂಕೆ ಸಾಕಾಗತ್ತಾ? ಚಿಕ್ಕದಿದೆಯಲ್ವಾ ಇದು? ಬರಲ್ಲ. 2 ಅಂಕೆ ತಂಡ್ರೆ 42. ಈಗ 5ಕ್ಕಿಂತ ಜಾಸ್ತಿ ಆಯಿತು. 5 8 40. ಆದರೆ ಮಕ್ಕಳೇ ಜಾಣರಾಗ್ಬೇಕು. ನಾವು ಸ್ವಲ್ಪ ಜಾಣರಾಗ್ಬೇಕು. ಕೇಳ್ರಲ್ಲಿ ಇದು 539 ಇದೆ. ಇಲ್ಲಿ ತೊಂದರೆ ಇಲ್ಲ, ಮಾಡೋಣ ಬರ್ರಿ. ಅದೇ ಪದ್ಧತಿಯಲ್ಲಿ ಮಾಡೋಣ. ಎಷ್ಟಲೇಪ್ಪ? 5 8 ಅಲ್ವಾ? ನನ್ನ ಪ್ರಕಾರ ಜಾಸ್ತಿ ಆಗುತ್ತಿದ್ದು. 5 9 45 5 ದಶಕ 4 5 ಅಲ್ಲ ಸಾರಿ 8 8 9 72 2 ದಶಕ 7 8 3 24 7 31 1 ದಶಕ 3 8 5 43 43. ಟಡಾ, ಜಾಸ್ತಿ ಆಯ್ತಲ್ವಾ? 539 ಇಂಟು 7 ಏನಾಗ್ತದೆ? 7 9 63 3 ದಶಕ 6 7 3 21 6 27 7 ದಶಕ 2 7 5 35 2 37 ಬರುತ್ತಲ್ವಾ? 7 ಬರುತ್ತೆ. 3773 ಅಂತ. ಶೇಷ ಏನಾಗುತ್ತೆ ಮಕ್ಕಳೇ? ಶೇಷ 10ರಲ್ಲಿ 7 ಹೋದರೆ 3, 1ರಲ್ಲಿ 11ರಲ್ಲಿ 7 ಹೋದರೆ 4, 3ರಲ್ಲಿ 3 ಹೋದರೆ 0. ನೆಕ್ಸ್ಟ್ ಏನಾಗುತ್ತೆ? 2 ಕೆಳ ಬರುತ್ತೆ. 2 ಕೆಳ ಬರುತ್ತೆ. ಇದು 5 8 ಹೋಗುತ್ತಲ್ವ? ನೋಡಿರಿ, 539 ಬರ್ತಾಯಿದೆ ಅಲ್ವಾ? ಸೇಮ್ ಬರ್ತಾಯಿದೆ. ಮಾಡಿದ್ದೀವಿ ಆಲ್ರೆಡಿ. 8 ಹಾಕಿಬಿಟ್ರೆ 539 4312. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಶೇಷ 0 ಬರುತ್ತೆ. ರೈಟ್. ಮುಂದಿನ ಪ್ರಶ್ನೆ ಮಾಡ್ತಿದ್ದೀರಿ? ಮಾಡಿ. ಚಲೋ. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಸುಭಾಷ್ ಮಾಡ್ತಿದ್ದೀಯಪ್ಪ? 539 ನನ್ನ ಪ್ರಕಾರ 1 539. ಕರೆಕ್ಟ್. ಹನುಮಂತು, ನೀನು ದಶಕ ತಗೊಂತಿಲ್ಲ, ಬರೀಬೇಕು ನೀಟಾಗಿ. ಈ ಥರ ನನಗೊತ್ತು ನೀನು ಮನ್ಸಲ್ಲಿ ಮಾಡ್ತೀಯ ಅಂತ. ಆದರೂ ಈ ಥರ ಬರೆದ್ಬಿಡಪ್ಪ. ಸ್ವಲ್ಪ ದೊಡ್ಡನಾಗೋ ತನಕ ಬರೆದ್ಬಿಡು.
2ರಲ್ಲಿ 9 ಹೋಗಲ್ಲ. ಇದು ಇಲ್ಲಿಂದ 1 ಕೊಡ್ತೀವಿ ಯಾವುದಿಲ್ಲ, ಇಲ್ಲಿಂದ 1 ಕೊಟ್ಟರೆ 12 ಆಗ್ತದು. ಇದೇನಾಗ್ತೈತೆ ಇದು 9 ಇದ್ದದ್ದು 8 ಆಗತ್ತೆ. ಬರ್ಕೊಂಬಿಡು, ಇಲ್ಲಾಂದ್ರೆ ಹೋಗ್ತಾ ಹೋಗ್ತಾ ಮರ್ತೋಗ್ಬಿಡ್ತದೆ. 12 9 ಅಂದರೆ 3, 8 5, 3 ಹೋದರೆ 5, 5ರಲ್ಲಿ 5 ಹೋದರೆ 0. ಸರಿನಾ? 9 ಕೆಳಗೆ ಬರುತ್ತೆ. ಮತ್ತು 539 ಒಂದೇ 539. ಶೇಷ ಏನು ಬರುತ್ತೆ? ಹಾಂ, ಶೇಷ 0. ಭಾಗಲಬ್ಧ 11. ಶೇಷ 0 ಬರುತ್ತಪ್ಪ, ಭಾಗಲಬ್ಧ 11 ಬರುತ್ತೆ. ಕರೆಕ್ಟ್. ಮುಂದಿನ ಪ್ರಶ್ನೆ. ನಾವು ಕಲ್ತಿರೋ ವಿಷಯನೇ ಇದೆ, ಇದರಲ್ಲಿ ಏನಂಥದ್ದು ಹೊಸದೇನಿಲ್ಲ. ಅಂದಾಜು ಹಾಕಬೇಕು, ಭಾಗಾಕಾರ ಮಾಡಬೇಕಷ್ಟೆ. ಅಂದಾಜು ಹಾಕಿ ಭಾಗಾಕಾರ ಮಾಡಬೇಕು. ನಮಗೆ ಗೊತ್ತಿರದೇ ಇರುವ ಮಗ್ಗಿ ಯಾವುದಾದ್ರೂ ಬಂತಂದರೆ ನಾವು ಹೆದರಬಾರ್ದು. ಅದೇ ಮಗ್ಗಿ ಹಿಡ್ಕೊಂಡು ಭಾಗಾಕಾರ ಮಾಡೋದು ನಮಗೆ ಗೊತ್ತಿರಬೇಕು. ಸರಿನಾ? ನೆನಪಿರುತ್ತಾ ಇದೆಲ್ಲರಿಗೂ ವಿಷಯ? 385. ಸರ್ ಮಗ್ಗಿ ಬರಲ್ಲ ಅನ್ಬಾರ್ದು, 3 ಮಗ್ಗಿ ಬರುತ್ತಲ್ವಾ, ಒಂದಂಕಿ ಸಾಕಲ್ವಾ? 385 ಒಂದಲೇ 385. ಮುಗೀತು ಕತೆ. ಶೇಷ ಏನು ಬರುತ್ತೆ ಇಲ್ಲಿ? 10 5 ಹೋದರೆ 5, 9 8 ಹೋದರೆ 1, 4 3 ಹೋದರೆ 1, 5 ಕೆಳ ಬರುತ್ತೆ. 3 3ಲೇ ಹೌದ್ರಾ? 385 3ಲೇ ಅಂತ ಅಂದಾಜು ಆಗ್ತಿರಿಲ್ವಾ? 385 3ಲೇ ಚೆಕ್ ಮಾಡಿಬಿಡೋಣ. 5 3 5 15 5 ದಶಕ 1 3 8 24 1 25 5 ದಶಕ 2 3 8 3 31. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಕರೆಕ್ಟ್ ಇದೆ. ವೆರಿ ಗುಡ್. ಲಕ್ಷ್ಮಿ ಬಂತಮ್ಮ. ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ. ಎಂಬತ್ತೆಂಟರ ಮಗ್ಗಿ ಬರಲ್ಲ, 8ರ ಮಗ್ಗಿಯಿಂದ ಪ್ರಯತ್ನ ಮಾಡೋಣ. 1 ಅಂಕೆ ಸಾಕಾಗುತ್ತಾ? ಇಲ್ಲ. 2 ಅಂಕೆ ಸಾಕಾಗುತ್ತಾ? ಓಕೆ. 21 ಇದೆ. 8 2 16. ಅದ್ರ ಅಂದಾಜು ಯಾರಿಗೆ ಹಾಕ್ಬೇಕು ನಾವು? 88 2 ಅವ್ರಿಗೆ ಮಾಡಬೇಕು. 2 8 16 ಕಾರ್ ದಶಕ 1, 2 8 16 1 17. ಎಸ್. 88 2 176. ಶೇಷ 0. 11 11 6 ಹೋದ್ರೆ 5. ಏನಂದಪ್ಪ? 24 ಬರ್ತಿದೆ. ಚೆಕ್ ಮಾಡ್ತೇನೆ. 10ರಲ್ಲಿ 7 ಹೋದರೆ 3, 1ರಲ್ಲಿ 1 ಹೋದರೆ 0, 2 ಕೆಳಗೆ ಬರುತ್ತೆ. 8 4 32. ಹೋಗ್ತೀರಾ? 8 5 ಏನಾಗುತ್ತೆ? 40 ಜಾಸ್ತಿ ಆಗಲ್ವ ಇಲ್ಲಿ? 35 ಇದೆ ತಾನೆ? 40 ಜಾಸ್ತಿ ಆಗುತ್ತಲ್ಲ ಏನಪ್ಪ ಪ್ರತೀಕ? 8 4 32 ಅಂದರೆ 88 4 ನಾವು ಪ್ರಯತ್ನ ಮಾಡಬೇಕು. 88 4 88 4 ಏನು ಬರುತ್ತೆ ನೋಡಿರಿ? 4 8 32 2 ದಶಕ 3, 4 8 32 3 35. ರೈಟ್. 88 4 352. ಕ್ಲಿಯರ್ ಇದೆಯಾ? ಸರಿ ಇದೆ ಮಕ್ಕಳೇ? ಏನಂದಪ್ಪ? 20? ಓ ಗ್ರೈಟ್. ಮುಂದಿನ ಪ್ರಶ್ನೆ. चलो जी जल्दी करो जी, बाद में खाएंगे हम पाव भाजी. नहीं पाव भाजी नहीं, ಮೆಣಸಿನಕಾಯಿ ಬಜ್ಜಿ है ना जी. ಓಕೆ. ಏನಾಗುತ್ತಪ್ಪ ಇಲ್ಲಿ? 4 3 12. 473. ನೋಡ್ರಿ 4 3 12 ಜಾಸ್ತಿ ಆಗುತ್ತಲ್ವ ಅದು? 473 3
ಎರಡಲೇ ಮಾಡಬೇಕಷ್ಟೆ. 473 ಮೂರಲೇ ಅಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 3 3 9 3 7 21 1 ದಶಕ 2 3 4 2 2 14 ಜಾಸ್ತಿ ಆಯ್ತಲ್ವಾ? ಸೊ ಏನು ಮಾಡಬೇಕು, 473 ಎರಡಲೇ ಚೆಕ್ ಮಾಡೋಣ. ಏನಾಗುತ್ತೆ, ಇದು ಬರುತ್ತಾ? ಎಸ್ ಆರ್ ನೋ? ಮತ್ತು ಅಷ್ಟೇ ಬಂದರೆ ಸಾಕಲ್ಲ, ಬರ್ರಿ ಮಾಡೋಣ. 946 ಬಂತು. ಶೇಷ ಏನು ಬರುತ್ತಪ್ಪ? 9ರಲ್ಲಿ 6 ಹೋದರೆ 3, 12ರಲ್ಲಿ 4 ಹೋದರೆ 8, 11ರಲ್ಲಿ 9 ಹೋದರೆ 2, 8 ಸಾಕು ಕೆಳಗೆ ಬರುತ್ತೆ. ಈಗ ಏನು ಮಾಡೋದು? 4 7 ಬರ್ಬೋದು ಅಂತ ಅನಿಸುತ್ತೆ, ಹೌದಾ? ಆದರೆ ಇನ್ನೊಂದು ಅಂದಾಜು ಮಾಡಿರಿ. ಇಲ್ಲಿ ಕೊನೆ ಅಂಕ ಏನಿದೆ? ಹಲೋ ಹೊಸ ಟ್ರಿಕ್ ಇದು, ಹೊಸ ಟ್ರಿಕ್ಕು. ಕೊನೆ ಅಂಕ ಏನಿದೆ? ಈಗ 3 ಮಗ್ಗಿಯಲ್ಲಿ 8 ಯಾವಾಗ ಬರುತ್ತೆ? 3 ಮಗ್ಗಿಯಲ್ಲಿ ಕೊನೆ ಅಂಕೆ 8 ಯಾವಾಗ ಬರುತ್ತೆ? ಸಾಗರ್, ವೆರಿ ಗುಡ್ ಸಾಗರ್. ಎಷ್ಟಲೇ? 3 6 18. ಲಾಸ್ಟಿಗೆ 8 ಬರುತ್ತಿಲ್ಲ, ಲಾಸ್ಟಿಗೆ 3 ಇದೆ, ಲಾಸ್ಟಿಗೆ 8 ಬರ್ಸ್ಬೇಕಂದ್ರೆ ಇದಕ್ಕೇನು ಗುಣಿಸ್ಬೇಕು? 6. ಜಲ್ದಿ ಸಿಗ್ತಾ ಇಲ್ವಾ? ಮುಂಚೆ ಏನು ಮಾಡ್ತಿದ್ವಿ? 4ರಿಂದ ಚೆಕ್ ಮಾಡ್ತಿದ್ವಿ. 4ರಿಂದ ಚೆಕ್ ಮಾಡೋಕ್ಕಾದ್ರೆ 4 7 28, 7ರಿಂದ ಚೆಕ್ ಮಾಡ್ತಿದ್ವಿ. ಆದರೆ ಇಲ್ಲಿ ನಮಗೆ ಜಲ್ದಿ ಸಿಗುತ್ತೆ. ಈ ಕೊನೆ ಸ್ಟೆಪ್ ಇದ್ದಾಗ ಕೊನೆ ಅಂಕೆ ಇಟ್ಕೊಂಬಿಡ್ರಿ, ಈಸಿ ಆಗುತ್ತೆ. ಅವಾಗ ಈಸಿ ಆಗುತ್ತೆ. ಏನು ಮಾಡೋಣ? 473 6 6 3 18ಕ್ಕೆ 8 ದಶಕ 1, 6 7 42 1 43 3 ದಶಕ 4, 6 4 24, 24ಕ್ಕೆ 4 ಕೂಡಿಸಿದ್ರೆ 28. ಬಂತಾ ಇಲ್ವಾ? ಯಾ. ಸೊ 473 6 200 2838. ಇಲ್ಲಿ ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0. 26 ಸರಿಯಾದ ಉತ್ತರ. 26 ಸರಿಯಾದ ಉತ್ತರ. ಕೊನೆ ಅಂಕೆ ಹಿಡ್ಕೊಂಡು ನಾವು ಅಂದಾಜು ಹಾಕ್ಬೋದು. ಅದು ಯಾವಾಗ ನಿಶೇಷವಾಗಿ ಭಾಗಾಕಾರ ಆಗುತ್ತಲ್ಲ ಅವಾಗ. ನಿಶೇಷವಾಗಿ ಭಾಗಾಕಾರ ಆಗುವಂಥ ಸಮಯದಲ್ಲಿ ಕೊನೆ ಅಂಕೆ ಹಿಡ್ಕೊಂಡು ಕೊನೆಯ ಸ್ಟೆಪ್ಪಲ್ಲಿ ಅಂದಾಜು ಹಾಕ್ಬೋದು. ಮುಂದಿನ ಪ್ರಶ್ನೆ. $15,334, 15,334, ಭಾಗಾಕಾರ 374. ಕರೆಕ್ಟಾ? 3 ಮಗ್ಗಿ 3 5 15 ಅನಿಸುತ್ತಲ್ವಾ? 3 5 15 ಅನಿಸುತ್ತೆ. ಬಟ್ ಅಲ್ಲಿ ಜಾಸ್ತಿನೇ ಇದೆ, ನನ್ನ ಪ್ರಕಾರ ಜಾಸ್ತಿ ಆಗುತ್ತೆ ನೋಡಿರಿ. 374 ಇಂಟು 5 5 4 20 ದಶಕ 2, 5 7 35 2 37 7 ದಶಕ 3, 5 3 15 3 18. ಅಷ್ಟೇ, ಜಾಸ್ತಿ ಆಯ್ತಲ್ವಾ? 5 ಬೇಡ, ಮತ್ತು 4 ಮಾಡೋಣ. 374 4 4 4 16 6 ದಶಕ 1, 4 7 28 1 29, 4 3 12 2 14. ಪರವಾಗಿಲ್ಲ, ಸಾಕಾಗ್ತದೆ. 374 4 ಎಷ್ಟು ಬಂತಪ್ಪ ಸಾಗರ್ನಿಂದು? 41. ವೆರಿ ಗುಡ್. 1496. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 3ರಲ್ಲಿ 6 ಹೋಗೋದಿಲ್ಲ, 13ರಲ್ಲಿ 6 ಹೋದರೆ 7, 2ರಲ್ಲಿ 9 ಹೋಗೋದಿಲ್ಲ, 12ರಲ್ಲಿ 9 ಹೋದರೆ 3, 4ರಲ್ಲಿ 4 ಹೋದರೆ 0, 1ರಲ್ಲಿ 1 ಹೋದರೆ 0, 4ಕ್ಕೆ 4 ಬರುತ್ತೆ ಕೆಳಗೆ. 374 ಒಂದಲೇ 374. ಹೌದಾ? ಇದು ಮಾತ್ರ ಸುಲಭ, ಇದು ಭಾಳ ಸುಲಭ ಆಯ್ತು ನಮಗೆ. 0 ಶೇಷ 0. ಕರೆಕ್ಟಾಗಿ ನಂಬರ್ ಕೆಳಗೆ ನಂಬರ್ ಬರೀಬೇಕು ನೀವು. ನಾನು ನೋಡ್ತಾ ಇದ್ದೀನಿ, ಕೆಲವರು ಹಿಂಗೆ ಬರ್ಕೊಂತ ಹೋಗ್ತೀರಿ, ಕೆಲವರು ಹಿಂಗೆ ಬರೀತೀರಿ, ಈ ಕ್ರಮದಲ್ಲಿ ಬರೀತೀರಿ. ಕರೆಕ್ಟಾಗಿ ನಂಬರ್ ಕೆಳಗೆ ನಂಬರ್ ನೋಡಿರಿ ಹೆಂಗೆ ಅದಾವೆ, ಎಷ್ಟು ಕೆ ಜಿ ಬಿಜಿ ಇರ್ತದಲ್ಲ. ಓಕೆ. ಸೊ ಸ್ನೇಹಿತರ ಬಾಯಲ್ಲಿ ಯಾರು ಬೆರಳಿಡ್ದೆ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಚಲೋ ಎಲ್ಲಪ್ಪ, आगे चले या पीछे चले? कहाँ चले? आगे चले. चलो. करो जी करो.
9614 ಭಾಗಕಾರ 506 ಏನಾಗುತ್ತೆ ಮಕ್ಕಳೇ? 506 ಒಂದಲೇ ಕರೆಕ್ಟಾ? 506 19 ಬಂದ್ಬಿಡ್ತಾ? ಚೆಕ್ ಮಾಡ್ತೀನಿ ತಡಿಯಮ್ಮ. 11ರಲ್ಲಿ 6 ಹೋದರೆ 5, 5 0 ಹೋದರೆ 5, 9ರಲ್ಲಿ 5 ಹೋದರೆ 4, 4 ಕೆಳಗೆ ಬಂತು. 9ಲೇ ಅಲ್ಲ? 9ಲೇ ಇದು ಮಾಡ್ದಂಗಿತ್ತಲ್ವ? ಹೌದಾ? ಶೇಷ 0. 19 ಸರಿಯಾದ ಉತ್ತರ. 19 ಸರಿಯಾದ ಉತ್ತರ. ಮೈನಸ್ ಹಾಕಿದ್ದೇನಮ್ಮ? ಲಕ್ಷ್ಮಿ ಆಗ್ತಿಲ್ಲ ಮೈನಸ್ನ. ಮುಂದಿನ ಪ್ರಶ್ನೆ. ಇವತ್ತು ಕ್ಲಾಸ್ ಭಾಳ ಬೋರಿಂಗ್ ಇದೆ ಅಲ್ರಿ? ನನಗೆ ಬೋರಿಂಗ್ ಆಗ್ತೈತೆ. ಬರೀ ಇದೇ ಲೆಕ್ಕ ಮಾಡಿ 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 ಬೋರಿಂಗ್ ಆಗ್ತೈತೆ. ವಾಕ್ಯ ರೂಪದ ಪ್ರಶ್ನೆಗಳು ಬಂದರೆ ಭಾಳ ಮಜಾ ಅಲ್ವಾ? ಎನಿವೇಸ್ ಜಲ್ದಿ ಹೋಗ್ತಿದ್ವಿ ತಗೊಳ್ರಿ, ಆ ದಿಕ್ಕಲ್ಲೇ ಹೋಗ್ತಿದ್ದೀವಿ. ಇಷ್ಟು ಅಭ್ಯಾಸ ಇದ್ದರೆ ಅವು ಈಸಿ ಆಗ್ತಾವೆ. ಇದರ ಅಭ್ಯಾಸ ಇತ್ತಂದರೆ ವಾಕ್ಯ ರೂಪದ ಪ್ರಶ್ನೆಗಳು ಈಸಿಯಾಗಿ ಬಗೆಹರಿತಾವೆ. ಬರೀ ಮಾಡೋಣ. 4 ಮಗ್ಗಿಂದ ಅಂದಾಜು ಹಾಕೋಣ. ಕರೆಕ್ಟಾ ಸೌಜನ್ಯ? 1 ಅಂಕೆ ಸಾಕಾಗುತ್ತಾ? ಇಲ್ಲ, 2 ಅಂಕೆ ತಗೊಂತೀವಿ. ಎಷ್ಟಾಯಿತು? 27. 27ನ 4 ಮಗ್ಗಿಂದ ನಾನು ಭಾಗಿಸ್ಬೇಕಂದ್ರೆ ನಾನು ಯಾವ ರೀತಿ ಪ್ರಯತ್ನ ಮಾಡ್ತೀನಿ? 4 ಎಷ್ಟಲೇ? 4 6ಲೇ ಅಂತ. ಹೌದಾ? ವೆರಿ ಗುಡ್. 4 6ಲೇ ಅಂದರೆ ಇಲ್ಲಿ ಯಾವುದು ಯಾರಿಗೆ ಅಂದಾಜು ಹಾಕ್ಬೇಕು ನಾನು? 484 6ಲೇ. 6 4 24 4 ದಶಕ 2, 6 8 48 2, 6 8 48 2, 50 0 ದಶಕ 5, 6 4 24 5 29. ಕ್ಲಿಯರ್? ಬರ್ತದಾ? ಓಹೋ ಜಾಸ್ತಿ ಆಯಿತು. ಅದಕ್ಕೇನು ಮಾಡಬೇಕು? 484 5ಲೇ ಒಂದು ಕಡಿಮೆ ಮಾಡೋಣ. ಈಗ ಮಕ್ಕಳೇ ಮತ್ತೊಂದು ಸರಿ ಗುಣಿಸೋ ಬದಲು ಈಗ 6ಲೇ ಗೊತ್ತಾಯ್ತಲ್ವಾ? 5ಲೇ ಅಂದರೆ ಏನಂತ ಅರ್ಥ? 484 ಇದಕ್ಕಿಂತ ಕಡಿಮೆ. ಮೈನಸ್ ಮಾಡಿದ್ರೆ ಸಿಗುತ್ತಾ? ಒಂದು ಕಡಿಮೆ ಅಲ್ವಾ? ನಾನೇನು ಮಾಡ್ತೀನಿ? 484 ಇದರಲ್ಲಿ ಮೈನಸ್ ಮಾಡಿಬಿಡ್ತೀನಿ. ಏನಾಗುತ್ತೆ ನೋಡಿರಿ? 4 4 ಹೋದರೆ 0, 4 ಇದೇನಾಗುತ್ತೆ? ಇದು 8 ಆಗುತ್ತೆ, ಇದು 10 ಆಗುತ್ತೆ. 10ರಲ್ಲಿ 8 ಹೋದರೆ 0, 2 2 8 4 ಹೋದರೆ 4, 2 2 ಇದೆ ತಾನೇ? ಇದು 6ಲೇ, ಇದೇನಾಗುತ್ತೆ? ಇದು 5ಲೇ ಆಯ್ತಿಲ್ಲ? ಇದು ಎಸ್ ಆರ್ ನೋ? ಬರುತ್ತೆ? ಅದು ವರ್ಕ್ ಆಗುತ್ತಾ? 484 5ಲೇ 2420 ಏನಾಗುತ್ತೆ ಶೇಷ? ಇದು 8 ಆಗುತ್ತೆ. 11ರಲ್ಲಿ 2 ಹೋದರೆ 9, 8ರಲ್ಲಿ 4 ಹೋದರೆ 4. ಓ ಸಾರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಅಪ್ಪ. 6ರಲ್ಲಿ 4 ಹೋದರೆ 2, 2ರಲ್ಲಿ 2 ಹೋದರೆ 0, 4 ಬಂತು. ಇದು ಬಂದಿತ್ತಲ್ವ ಇಲ್ಲಿ 6ಲೇ? ಇದು 9 ಇತ್ತು, ನಾನು 8 ಮಾಡಿದ್ದೀನಿ ಆಮೇಲೆ. 6ಲೇ ಇದೆ ಅಲ್ವಾ? 484 6ಲೇ 2904 ಶೇಷ 0. ಶೇಷ 0 ಈಸಿ ಆಗುತ್ತಲ್ವಾ? ಮಗ್ಗಿ ಮೇಲೆ ಕೆಳಗೆ ಹೋಗ್ಬೇಕಂದ್ರೆ ನೋಡಿರಿ, ಕೆಳಗೆ ಬರ್ಬೇಕಂದ್ರೆ ಮೈನಸ್ ಮಾಡ್ತೀವಿ. 6ರಿಂದ 5ಕ್ಕೆ ಬರ್ಬೇಕಂದ್ರೆ ಮೈನಸ್ ಮಾಡಬೇಕು. ಮ್ಯಾಲೆ ಹೋಗ್ಬೇಕಂದ್ರೆ 7ಕ್ಕೆ ಹೋಗ್ಬೇಕಂದ್ರೆ ಅದನ್ನು ಪ್ಲಸ್ ಮಾಡಿಬಿಟ್ರೆ 7ಕ್ಕೆ ಹೋಗ್ಬಿಡ್ತಿದ್ವಿ ಅಷ್ಟೇ, ಇನ್ನೇನಿಲ್ಲ. ರೈಟ್. ಮುಂದಿನ ಪ್ರಶ್ನೆ ಇದೇನು ಮಾಡೋಣ ಬನ್ನಿ. ಇದಕ್ಕೆ 19 ಬಂದಿತ್ತು ಆನ್ಸರು. 19 ಬಂದಿತ್ತಲ್ವ ಆನ್ಸರ್ ಇದಕ್ಕೆ? 9 1ಲೇ 91 90. ಶೇಷ ಏನು ಬರುತ್ತೆ? 17ರಲ್ಲಿ 9 ಹೋದರೆ 8. 17ರಲ್ಲಿ 9 ಹೋದರೆ 8ಅಪ್ಪ. 0ಕ್ಕೆ 0 ಬರುತ್ತೆ ಕೆಳಗೆ, ಆಯಿತಾ? 9 81 9 81 1 0ಗೆ 1 0 ಶೇಷ 19 ಬಂತಲ್ವ ಆನ್ಸರು? ಮಾಡಿದ್ವಿ. ಮೈನಸ್ ಆಗ್ತಿದ್ದೀರಾ ಸುಷ್ಮಿತಾ? ಇಲ್ಲ, ಭಾಳ ಜನ ಮೈನಸ್ ಆಗ್ತಾಯಿಲ್ಲ. ವೆರಿ ಗುಡ್. ನನ್ನ ಮುದ್ದು ಮಕ್ಕಳು ಯಾರು ಮೈನಸ್ ಆಗ್ತಾಯಿಲ್ಲ. ಫ್ಯಾಂಟಾಸ್ಟಿಕ್. ನಮ್ಮ ರಿಷಿತನೂ ಮೈನಸ್ ಹಾಕಿಲ್ಲ. ವೆರಿ ಗುಡ್ ರಿಷಿತಾ. ಸುಭಾಷ್ ಅಂತೂ ಮೈನಸ್ ಅಂದರೆ ಭಾರಿ ಕಷ್ಟ. ಸುಭಾಷಿಗೂ ಮೈನಸ್ಸಿಗೂ ಆಗಿ ಬರೋಲ್ಲ. ಡಿಶುಮ್ ಸುಭಾಷ್ ಪ್ಲಸ್
ಅದು ಮೈನಸ್ಸು ಆಗಿ ಬರಲ್ಲ ಪಾಪ ಅಲ್ಲನಪ್ಪ. ಮುಂದೋಗೋಣ. ಚಲೋ. ಇಲ್ಲಿಗೆ ಮುಕ್ತಾಯವಾಯ್ತಾ? ಇಲ್ಲಿಂದ ನಮಗೆ ಭಾಗಾಕಾರದಲ್ಲಿ ಗೊತ್ತಿರದ ಮೌಲ್ಯ ಕಂಡುಹಿಡಿಯುವ ಭಾಗ ಬರ್ತದೆ. ಆಯಿತಾ? ಇಲ್ಲಿಂದ ನಾವು ಎಕ್ಸ್ನ ಬೆಲೆ ಕಂಡುಹಿಡಿಯೋದನ್ನ ಮಾಡ್ತೀವಿ. ಇದನ್ನು ಸಂಜೆ ತಗೊಳ್ಳೋಣ. ಇಲ್ಲಿಗೆ ಕ್ಲಾಸ್ ಮುಗಿಸೋಣ. ಆನ್ಲೈನಲ್ಲೂ ಸಹ ನಮ್ಮನ್ನು ಯಾರು ನೋಡ್ತಿದ್ದೀರಿ, ನೀವು ಭಾಳ ಬೋರ್ ಆಗಿದ್ದೀರಿ ಈ ಕ್ಲಾಸಲ್ಲಿ. ಸಾರಿ ಫಾರ್ ಬೋರಿಂಗ್ ಯು ಅ ಲಾಟ್ ಇನ್ ದಿಸ್ ಕ್ಲಾಸ್. ಬಟ್ ಭಾಳ ಅನಿವಾರ್ಯ ಇತ್ತು. ಆ ರೀತಿ ಲೆಕ್ಕಗಳನ್ನ ನಾವು ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಮುಂಬರೋ ಲೆಕ್ಕಗಳು ನಮಗೆ ಕಷ್ಟ ಆಗ್ತವೆ. ಆ ಕಾರಣಕ್ಕೆ ಅದನ್ನು ಮುಗಿಸಿದ್ದೀವಿ. ನೆನಪಿಡಿ, ಇದೇ ಕಷ್ಟದ ಲೆಕ್ಕಗಳು ನವೋದಯದಲ್ಲಿ ಇದಕ್ಕಿಂತ ಸುಲಭ ಲೆಕ್ಕಗಳೇ ಬರ್ತವೆ. ನಿಮ್ಮನ್ನು ಕಷ್ಟ ಮಟ್ಟದಲ್ಲಿ ತಯಾರು ಮಾಡ್ತೀವಿ. ಬರುವ ಎಲ್ಲ ಲೆಕ್ಕಗಳು ನಿಮಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಕಾಣ ಬಯಸ್ತೀನಿ. ನೆನಪಡಿ, ಇದು ಈಸಿ ಪಿ ಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ. ಇವ್ರು ನನಗೆ ಹೇಳಕ್ಕೆ ಬಿಡಲ್ಲ ಅದಕ್ಕೆ.